ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆ ಆಗಿದೆ. ಸೊ ಟೈಮ್ ನೋಡ್ಬೋದು, ಆಲ್ರೆಡಿ 6:30 ಆಗಿದೆ. ಯಾಕಪ್ಪ ಇವತ್ತು ಇಷ್ಟು ಲೇಟು ಅಂತ ಹೇಳಿದ್ರೆ, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸಂಜೆ ಆಯಿತು. ಇವತ್ತು ಇಷ್ಟು ದಿನ ಮನೇಲಿ ಪೂಜೆ ಮಾಡಿರಲಿಲ್ಲ. ಮನೇಲಿ ಏನೋ ಒಂಥರ ಪೂಜೆ ಮಾಡಲಿಲ್ಲ ಅಂತ ಹೇಳಿದ್ರೆ ನನಗಂತೂ ಪಾಸಿಟಿವ್ನೆಸ್ ಇರೋದೇ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ನಮಗೆ ಸ್ವಲ್ಪ ರಿಲೇಷನಲ್ಲಿ ಸೂತಕ ಇತ್ತು, ಹಾಗಾಗಿ ಅಣ್ಣ ತಮ್ಮದಿರೆಲ್ಲನೂ ನಾವು ಪೂಜೆ ಮಾಡಿರಲಿಲ್ಲ. ಸೊ ಇವತ್ತು ಸೂತಕ ಕಳ್ಕೊಂಡ್ರು, ಪೂಜೆ ಕೂಡ ಅವ್ರು ಮುಗಿಸಿ ಅಲ್ಲಿಂದ ತೀರ್ಥ ಕಳಿಸಿದ್ರು. ಆ ತೀರ್ಥನೆಲ್ಲ ಹಾಕಿ ಆಮೇಲೆ ಪೂಜೆ ಮಾಡೋದು. ಸೊ ಹಾಗಾಗಿ ಇಷ್ಟು ದಿನ ನಾನು ಪೂಜೆ ಮಾಡಿರಲಿಲ್ಲ. ಆಲ್ಮೋಸ್ಟ್ ಒಂದು 15 ಡೇಸ್ ನಾನು ಪೂಜೆ ಮಾಡಿರಲಿಲ್ಲ. ಯಾಕೆಂತ ಹೇಳಿದ್ರೆ 12 ಡೇಸಿಗೆ ಅವರು ಸೂತಕ ಕಳ್ಕೊಂಡಿದ್ರು. ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪುಣ್ಯ ಮಾಡಿಸೋವರೆಗೂ, ಅದು ತೀರ್ಥ ಹಾಕೋವರೆಗೂ ನಾವು ಮಾಡಲ್ಲ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಇರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ಬೆಳಗ್ಗೆಯಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಾನು ತೀರ್ಥಕ್ಕೆ ಕಾಯ್ತಾ ಇದ್ದೀನಿ. ಇನ್ನೇನು ತೀರ್ಥ ತೊಗೊಂಡು ಬಂದರೆ ತೀರ್ಥ ಹಾಕಿ ಪೂಜೆ ಮಾಡೋದು ಅಷ್ಟೇ. ಹಾಗೆ ಇವತ್ತು ಮನೆಯಲ್ಲಿ ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ತುಂಬ ದಿನ ಆಯಿತು ನಾವಂತೂ ಹೊರಗಡೆ ಹೋಗಿ ತಿಂದು. ಲೋಕಿ ಅಂತೂ ತುಂಬ ಸಂತೆಗಳಿಗೆ ಹೋಗ್ತಾನೆ ಇರ್ತಾರೆ. ನಮಗೋಸ್ಕರ ಅಂತೂ ಫ್ರೀ ಮಾಡ್ಕೊಳಲ್ಲ ಅವರು. ಇವತ್ತೆಲ್ಲೋ ಹೋಗಲ್ಲ ಅಂತ ಹೇಳಿದ್ರು, ಹಾಗಾಗಿ ತುಂಬ ದಿನ ಆಗಿತ್ತಲ್ವ, ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಇನ್ನು ಅಲ್ಲಿ ಹೋಗೋಷ್ಟರಲ್ಲಿ ಪೂಜೆ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟು ಪಾಪುಗೂ ಇಲ್ಲೇ ತಿನ್ನಿಸ್ಕೊಂಡು ಹೋಗ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ತಿಂಡಿ ಅವ್ನಿಗೆ ಅಡ್ಜಸ್ಟ್ ಆಗಲ್ವಲ್ಲ. ಸೊ ಹಾಗಾಗಿ ಇಲ್ಲೇ ಎಲ್ಲ ಮುಗಿಸಿ ಅವನಿಗೂ ಕೂಡ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ಇನ್ನೇನೋ ತೀರ್ಥ ತೊಗೊಂಡು ಬಂದ. ಸೊ ತೀರ್ಥ ಹಾಕಿ ಪೂಜೆ ಮಾಡಿಕೊಂಡು ಪಾಪುಗೆ ತಿನ್ನಿಸಿ ಹೊರಡೆ ಇನ್ನು ಯಾವ ಹೋಟ್ಲಿಗೆ ಹೋಗ್ತೀವಿ ಎಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು. ನೋಡಿ ಯಾವ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ. ಇನ್ನು ತುಂಬ ದಿನ ಅಂದರೆ ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿಬಿಟ್ಟಿತ್ತು ನಾನು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಹಿಂದೆ ಆಗಲೇ. ಸೊ ಸೂತಕ ಇದ್ದಿದ್ದರಿಂದ ನಾವು ಒಂದು 15 ಡೇಸಿಂದ ದೀಪನೇ ಹಚ್ಚಿರಲಿಲ್ಲ. ನನಗಂತೂ ಇವತ್ತು ಅಂತೂ ಬೆಳಗ್ಗೆಯಿಂದ ಫುಲ್ಲು ಕೆಲಸ. ಯಾಕೆ ಅಂತ ಹೇಳಿದ್ರೆ ದೇವ್ರ ಮನೆ ಫುಲ್ಲು ಕಂಪ್ಲೀಟಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು, ಸೊ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಪಾಪು ಇರುತ್ತೆ, ಅವನು ಎದ್ದಾಗ ಮಾಡ್ಕೋಬೇಕಲ್ಲ. ಹಾಗಾಗಿ ಸಂಜೆವರೆಗೂ ನಮ್ಗೆ ಇದೇ ಆಗೋಯ್ತು ಇವತ್ತು. ಸೊ ದಿನ ಮನೇಲಿ ಪೂಜೆ ಮಾಡಿ ಅಭ್ಯಾಸ ಆಗಿ ಈಗ ಒಂದು 15 ದಿವಸದಿಂದ ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ಏನೋ ಒಂಥರ ಏನೋ ಕಳ್ಕೊಂಡಿದ್ದೀನಿ ಅನ್ನಂಗೆ ಆಗುತ್ತೆ. ಹಾಗೆ ನಮ್ಮ ಮನೇಲಿ ನಾನು ಜಾಸ್ತಿ ಫೋಟೋಸ್ ಎಲ್ಲ ಇಟ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವಿದ್ದಿದ್ದು ಫಸ್ಟ್ ಸಣ್ಣ ಮನೆ, ಹಾಗಾಗಿ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದು ಅಷ್ಟೇ. ಸೊ ಈಗ ಹೊಸ ಮನೆ ಕಟ್ತಾ ಇದ್ದೀವಲ್ಲ, ಅಲ್ಲಿ ತೊಗೊಳೋಣ ಅಂಥೇಳಿ ನಾನೀಗ ಏನಿದೆಯೋ ಅದೇ ಫೋಟೋದಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇನ್ನು ತೀರ್ಥ ಕೂಡ ಬಂದಿತ್ತಲ್ಲ ನಮ್ಮ ಕಡೆ, ಅದು ಸೂತಕ ಆದಮೇಲೆ ಪುಣ್ಯ ಮಾಡಿಸ್ತಾರಲ್ಲ, ಅದೆಲ್ಲ ಹಾಕಿದ ಮೇಲೇ ದೀಪ ಹಚ್ಚಿ ಪೂಜೆ ಮಾಡೋದು. ಇನ್ನು ಅದನ್ನು ಹಾಕಿ ಫೋಟೋಸ್ ಎಲ್ಲ ರೆಡಿ ಮಾಡಿಟ್ಟು, ಸೊ ತೀರ್ಥ ಕಳಿಸಿದ್ರಲ್ವ, ಆ ತೀರ್ಥನೆಲ್ಲ ಹಾಕಿ ಪುಣ್ಯದ ನೀರೆಲ್ಲ ಅಲ್ವಾ, ಸೊ ಹಾಗಾಗಿ ಅದನ್ನೆಲ್ಲ ಹಾಕಿ ನಾವು ಕೂಡ ತೊಗೊಂಡು ದೀಪ ಹಚ್ಚಿಟ್ಟೆ. ಫಸ್ಟು ದೀಪ ಹಚ್ಚಿಟ್ಟು ಕೈ ಮುಗಿದು ಆಮೇಲೆ ಆ ತೀರ್ಥ ಏನು ಕೊಟ್ಟಿದ್ರಲ್ಲ ಅದನ್ನೆಲ್ಲ ಮನೇಲಿ ಹಾಕಿದ್ರೇ ಒಂದು ಸೂತಕ ಕಂಪ್ಲೀಟ್ ಆಯಿತು ಅಂತ ಅನಿಸೋದು. ಇಲ್ಲ ಅಂತ ಹೇಳಿದ್ರೆ ಅದು ಸಮಾಧಾನನೇ ಆಗಲ್ಲ. ಆ್ಯಕ್ಚುಲಿ ಅವ್ರು ತೀರ್ಥ ನಮಗೆ ಬೆಳಗ್ಗೆನೇ ಕೊಟ್ಟು ಕಳಿಸಿದ್ರು. ಅತ್ತೆ ಮನೆಯಲ್ಲೇ ಇತ್ತು, ಹಾಗಾಗಿ ಅತ್ತೆ ಅವ್ರಿಗೆ ಬರೋದಕ್ಕೆ ವೆಹಿಕಲ್ಸ್ ಇರಲಿಲ್ವಲ್ಲ, ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ರು. ಸಂಜೆ ಲೋಕಿ ಸಂತೆಯಿಂದ ಬಂದಮೇಲೆ ತೀರ್ಥ ಈಸ್ಕೊಂಡು ಬಂದರು. ತೀರ್ಥ ಈಸ್ಕೊಂಡು ಬಂದಮೇಲೆ ತೀರ್ಥ ಹಾಕಿ ಮನೇಲಿ ದೀಪ ಹಚ್ಚಿದ ತಕ್ಷಣ ಏನೋ ಒಂಥರ ಲಕ್ಷಣ ಅಲ್ಲ. ಸೊ ನೀವು ನೋಡ್ತಿರ್ಬೋದು, ದೇವ್ರ ಮನೆ ಏನೋ ಒಂಥರ ತುಂಬ್ದಂಗೆ ಒಂದು ಖುಷಿ ಆಗುತ್ತೆ. ಇನ್ನು ತೀರ್ಥ ಕೂಡ ಫುಲ್ಲು ಕಂಪ್ಲೀಟ್ ಮನೆಗೆ ಹಾಕ್ತೀವಿ ನಾವು. ಮಾವಿನ ಎಲೆ ಅದರಿಂದ ಹಾಕ್ತಾಯಿದ್ದೀನಿ. ಇನ್ನು ಎಲ್ಲ ಅಡುಗೆ ಮನೆಗೆ ಮತ್ತು ಮನೆಗೆ, ಮಕ್ಕಳಿಗೆ, ನನಗೆ, ಲೋಕಿಗೆ ಎಲ್ರಿಗೂ ಕೂಡ ಆ ತೀರ್ಥನ ಹಾಕ್ಕೊಳ್ತೀನಿ. ಆ ತೀರ್ಥ ಹಾಕಿದ್ಮೇಲೆ ಕಾಯಿ ಹೊಡೆದು ಪೂಜೆ ಮಾಡೋಣ. ಸೊ ಫಸ್ಟು ಮನೆಗೆಲ್ಲ ಹಾಕ್ಕೊಂಬಿಡೋಣ ಅಂಥೇಳಿ ಹಾಕ್ಕೊಳ್ತಾ ಇದ್ದೆ. ಇವತ್ತು ಒಂಥರ ಒಂದು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಾ, ಖುಷಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ 15 ದಿವಸದಿಂದ ಪೂಜೆ ಮಾಡಿಲ್ಲ ಅಂತ ಏನೋ ಒಂದಿದು. ಇನ್ನು ಋತ್ವಿಕ್ಗೆ ಏನೋ ತೀರ್ಥ ಹಾಕ್ತಿದ್ರೆ ಅವನೇನೋ ಕಣ್ಣು ಮುಚ್ಕೊಳ್ತಾನೆ ಇದ್ದ. ಇನ್ನು ಎಲ್ಲರಿಗೂ ತೀರ್ಥ ಕೂಡ ಹಾಕಿ ನಾನು ಪೂಜೆ ಕೂಡ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅರಸೀಕೆರೆಗೆ ಹೋಗೋದಿತ್ತು. ಮಕ್ಕಳೆಲ್ಲ ಇನ್ನೇನು ಹೋಗ್ತಾರಲ್ಲ ಬೆಂಗಳೂರಿಗೆ, ಹಾಗಾಗಿ ಅವ್ರನ್ನೂ ಕೂಡ ಹೊರಗಡೆ ಕರ್ಕೊಂಡು ಹೋಗೋಣ ಅಂಥೇಳಿ ಇವತ್ತು ಪೂಜೆ ಎಲ್ಲ ಮುಗಿಸಿ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದಿನ ಲೋಕಿ ಫ್ರೀ ಇರಲ್ವಲ್ಲ, ಹಾಗಾಗಿ ಅವರು ಯಾವಾಗ ಫ್ರೀ ಇರ್ತಾರೋ ಅವತ್ತು ತುಂಬ ದಿನದ ನಂತರ ನಾವು ಹೊರಗಡೆ ಹೋಗ್ತಾಯಿದ್ದೀವಿ.
ಇನ್ನು ಪೂಜೆ ನೋಡಿ ಕಂಪ್ಲೀಟ್ ಈ ಥರ ಮುಗೀತು. ದೇವ್ರ ಮನೆ ನೋಡೋಕೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ದೇವರು ನಿಮಗೂ ಕೂಡ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಕಾಯಿ ಹೊಡೆಯೋಣ ಅಂಥೇಳಿ ಕಲಶಕ್ಕೆ ಏನು ಕಾಯಿ ಇಟ್ಟಿದ್ನೋ ಅದನ್ನೇ ಹೊಡೆಯೋಣ ಅಂಥೇಳಿ ಹೋಗ್ತಾಯಿದ್ದೆ. ಕಾಯಿ ಹೊಡ್ಕೊಂಬಂದು ಇನ್ನು ನೋಡಿ ಕಾಯಿ ನೀರು ಋತ್ವಿಕ್ ಕುಡಿಸು ಅಂತ ಕೇಳ್ತಿದ್ದ. ಅವನಿಗೆ ಆ ಕಾಯಿ ನೀರು ಕುಡಿಸಿ ನಾನು ಕೂಡ ಕಾಯಿ ಇಟ್ಟು ಲಾಸ್ಟಲ್ಲಿ ನಮಸ್ತೆ ಮಾಡ್ಕೊತಾ ಇದ್ದೆ. ಸೊ ಪಾಪುಗೆ ಇನ್ನೇನು ಹೊರಗಡೆ ಹೋಟ್ಲಲ್ಲೆಲ್ಲ ತಿನ್ಸೋದು ಬೇಡ ಅಂಥೇಳಿ ಮನೆಯಲ್ಲೇ ತಿನ್ನಿಸ್ಕೊಂಬಿಡೋಣ ಅಂಥೇಳಿ ನಾನು ಅವನಿಗೆ ಸರಿ ಮಾಡ್ಕೊತಾ ಇದ್ದೆ. ಹಾಗೆ ನಾನು ಸರಿ ಮಾಡ್ಕೊಳ್ಳೋದು ಕೂಡ ಯಾವುದೇ ಸರ್ಲಾಕ್ ಪೌಡ್ರ್ ಏನು ತರಿಸಿ ಮಾಡಲ್ಲ. ರಾಗಿ ಬೀಸಿ ಅದನ್ನು ಬಟ್ಟೆಲಿ ಇದು ಮಾಡಿಕೊಂಡು ಪಾಪುಗೆ ಮಾಡ್ಕೊತೀವಿ. ಯಾವುದೇ ರೀತಿ ಹೊರಗಡೆದೇನೂ ತರಲ್ಲ. ಹೋಟೆಲಲ್ಲೆಲ್ಲ ಅವನಿಗೆ ತಿನ್ಸೋಕ್ಕಾಗಲ್ವಲ್ಲ, ಹಾಗಾಗಿ ನಾವು ಮನೆಯಲ್ಲೇ ಅವನಿಗೆ ತಿನ್ನಿಸ್ಕೊಂಡು ಹೋಗೋಣ, ಅಲ್ಲಿ ಬೇಕಾದರೆ ಹತ್ತಿರ ಏನಾದರೂ ಕೊಡ್ಬೋದು ಅಂಥೇಳಿ ಅವನಿಗೆ ತಿನ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಮಕ್ಳಿಗೆ ತಿನ್ನಿಸೋ ಅಷ್ಟರಲ್ಲಿ ಅಪ್ಪ ತುಂಬ ಸಾಕಾಗೋಗುತ್ತೆ. ನಾವು ಕೂಡ ಅವ್ರ ಜೊತೆ ಮಕ್ಕಳಾಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ತಿಂದರೆ ಸಾಕು ಅನ್ನೋ ಖುಷಿಲಿ ನಾವಿರ್ತೀವಿ. ತಿಂದಿಲ್ಲ ಅಂತ ಹೇಳಿದ್ರೆ ನಮಗೂ ಕೂಡ ಅಲ್ಲಿ ಸಮಾಧಾನ ಆಗೋಲ್ಲ ತಿನ್ನೋಕ್ಕೆ. ಇನ್ನು ಅವನಿಗೆ ತಿನ್ನಿಸೋ ಅಷ್ಟರಲ್ಲಿ 1 ಅವರ್ ಆಗಿಬಿಡುತ್ತೆ. ಇನ್ನು ಅವನ ಜೊತೆ ಅವನ ಥರನೇ ಮಗುವಾಗಿ ಕಾಲ ಕಳ್ಕೊಂಡು ಅವನಿಗೆ ತಿನ್ನಿಸ್ಕೊಂಡು ನಾವಿನ್ನೇನು ಹೊರಟ್ವಿ. ಆಲ್ಮೋಸ್ಟ್ ನಾವು ಹೊರಟಾಗ 6:00 6:30 ಆಗಿತ್ತು. ಇನ್ನು ನಾವೆಲ್ಲರೂ ಹೊರಟು ಗೇಟೆಲ್ಲ ಹಾಕ್ಕೊಂಡು ಕಾರಲ್ಲಿ ಹೋಗೋ ಅಷ್ಟರಲ್ಲಿ ಋತ್ವಿಕ್ ಅಂತೂ ನನಗೆ ಫಸ್ಟೇ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಅವ್ನು ಬಾಯ್ ಅಂತ ಇದ್ದಾನೆ. ಬರಲ್ಲ ಅಂತ ಹೇಳ್ತಾ ಇದ್ದೆ. ಇನ್ನು ಅವನ್ನ ಎತ್ಕೊಂಡು, ಯಾಕೆ ಅಂತ ಹೇಳಿದ್ರೆ ಅವ್ರ ಅಪ್ಪ ಡ್ರೈವ್ ಮಾಡಬೇಕಲ್ಲ, ಇನ್ನು ಹಠ ಮಾಡ್ತಾನೆ ಬಿಡಲ್ಲ ಅಲ್ಲಿ ಅಂಥೇಳಿ ಇಲ್ಲೇ ಎತ್ಕೊಂಡು ನಾವು ಕೂಡ ಹೊರಟ್ವಿ. ಹೊರಡ್ತಾ ಹಾಗೆ ನೋಡಿ ಒಂದು ಎಷ್ಟು ಕತ್ಲು ಥರ ಇದೆ ಹಳ್ಳಿ ಕಡೆ ಎಲ್ಲ 6:30ಗೆ ಅಂದರೆ. ಇದು ಈ ಥರ ಸಂಜೆ ಟೈಮು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವೆದರ್ ಅಂದರೆ ನನಗಂತೂ ತುಂಬ ಇಷ್ಟ. ಕೂಲಾಗಿರುತ್ತೆ, ಬೆಳಗ್ಗೆಯಿಂದ ಬಿಸಿಲಿರುತ್ತೆ. ಈ ಹಳ್ಳಿ ನೋಟ ನೋಡೋದಕ್ಕೆ ಒಂದು ಚೆಂದ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇನ್ನು ಫೈನಲಿ ನಾವು ಕೂಡ ಹೋಟೆಲ್ ರೀಚ್ ಆದ್ವಿ. ನಾನಂತೂ ರೋಟಿ ಮಶ್ರೂಮ್ ತೊಗೊಂಡೆ. ಲೋಕಿ ರೋಟಿ ದಾಲ್ ತೊಗೊಂಡಿದ್ರು. ಇನ್ನು ಅವರು ಮಶ್ರೂಮ್ ಟ್ರೈ ಮಾಡೋಣ ಅಂಥೇಳಿ ಅವರು ಕೂಡ ಸ್ವಲ್ಪ ತಿಂತಿದ್ರು. ಇನ್ನು ಮಕ್ಕಳಿಗೆ ಅವ್ರಿಗೇನು ಇಷ್ಟನೋ ಅದನ್ನು ಆರ್ಡ್ರ್ ಮಾಡಿದ್ದೆ, ಇನ್ನೂ ಬಂದಿರಲಿಲ್ಲ. ಸೊ ಫೈನಲಿ ಅವ್ರದ್ದು ಕೂಡ ಬಂತು. ಅವರು ಆ್ಯಕ್ಚುಲಿ ಪೂರ್ವಿ ಬಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿಕೊಂಡು, ಅಭಿ ಟೊಮೊಟೊ ರೈಸ್ ಮಾಡಿಕೊಂಡ್ಳು. ಸೊ ಅವಳು ಅಂದ್ಕೊಂಡ್ಳು ಟೊಮೊಟೊ ರೈಸ್ ಅಂದರೆ ಏನೋ ಇರುತ್ತೆ ಅಂತ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೊಂದು ಗ್ರೇವಿ ಕೂಡ ಕೊಟ್ಟಿದ್ದರು. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ಊಟ ಮಾಡಿದ್ರು. ಇನ್ನು ಫೈನಲಿ ನಾವೆಲ್ಲರೂ ರೋಟಿ ಮತ್ತು ಫ್ರೈಡ್ ರೈಸು, ನಾನು ಕೂಡ ಒಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಎಲ್ಲ ತಿಂದ್ವಿ. ಆ್ಯಕ್ಚುಲಿ ಲೋಕಿ ಬೇಗ ತಿಂದು ಪಾಪುನ ಎತ್ಕೊಂಡು ಕೂತಿದ್ದ. ಯಾಕೆ ಅಂತ ಹೇಳಿದ್ರೆ ಅವನು ಹಠ ಮಾಡ್ತಾನೆ ಅಂಥೇಳಿ ತಿನ್ನೋಕ್ಕೆ ಬಿಡ್ತಿರ್ಲಿಲ್ಲ. ಹಾಗಾಗಿ ಲೋಕಿ ಒಂದು ಕಡೆ ಎತ್ಕೊಂಡು ಕೂತ್ಕೊಂಡಿದ್ರು. ಇನ್ನು ಪೂರ್ವಿ ಮತ್ತು ಅಭಿ ಇಬ್ಬರು ಗೋಲಿ ಸೋಡಾ ಬೇಕು ನಮಗೆ ಅಂತ ಹೇಳಿ ತೊಗೊಂಡು ಕುಡಿತಾಯಿದ್ರು. ಅವಳು ಬಂದು ಬ್ಲೂಬೆರಿ ಫ್ಲೇವರ್ ತೊಗೊಂಡ್ಳು, ಅವಳು ಲೆಮನ್ ಫ್ಲೇವರು. ನಾವು ಆ್ಯಕ್ಚುಲಿ ಹೋಗಿದ್ದಿದೆ ಹೋಟೆಲ್ಲು ಮಿಥುನ್ ಅಂತ, ಇದಿರೋದು ಅರಸೀಕೆರೆ. ಇನ್ನು ಅಲ್ಲಿಂದ ಬಂದು ಅಕ್ಕನ ಮಗಳನ್ನ ನೋಡೋಣ ಅಂಥೇಳಿ ಅಕ್ಕನ ಮನೆಗೆ ಹೊರಟು ಅಲ್ಲಿಂದ ಮನೆಗೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.